ಎಲ್ಲರಿಗೂ ನಮಸ್ತೆ. ನನ್ನ ಫಸ್ಟ್ ವಿಡಿಯೋ ಮಲ್ಟಿಮೀಟರ್ ಗೊತ್ತಿದೆಯಾ ನಿಮಗೆಲ್ಲ? ಮಲ್ಟಿಮೀಟರ್ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನಾನೀಗ ನಿಮಗೆಲ್ಲ ಹೇಳ್ಕೊಡ್ತೀನಿ ಬನ್ನಿ. ಮಲ್ಟಿಮೀಟರ್ ಅಂದರೆ ಮಲ್ಟಿ ಅನ್ನೋ ವರ್ಡಲ್ಲೇ ಗೊತ್ತಾಗುತ್ತೆ. ಇದನ್ನು ಎರಡಕ್ಕಿಂತ ಅಥವಾ ಹೆಚ್ಚಿನಾಗಿ ಬಳಸ್ತಕ್ಕಂಥದ್ದು ಅಂತ. ಮತ್ತು ಮಲ್ಟಿಮೀಟರ್ ಬಂದು ಟೆಕ್ನಿಷಿಯನ್ ಅಂದರೆ ಎಲೆಕ್ಟ್ರಿಷಿಯನ್ ಟೆಕ್ನಿಷಿಯನ್ಗಳು ಈ ಮಲ್ಟಿಮೀಟರ್ನ ಹೆಚ್ಚಿನದಾಗಿ ಉಪಯೋಗಿಸ್ತಾರೆ. ಈ ಮಲ್ಟಿಮೀಟರ್ನಲ್ಲಿ ವೋಲ್ಟ್ ಮೀಟರ್, ಆ್ಯಮ್ಮೀಟರ್, ಆಮೇಲೆ ಓಮ್ ಮೀಟರ್, ಇನ್ನೂ ಹಲವಾರು ಮೀಟರ್ಗಳು ಇವೆ. ನೀವೇನಾದರೂ ಮಲ್ಟಿಮೀಟರ್ನ ತಗೋಬೇಕು ಅಂದ್ಕೊತಿದ್ದೀರಾ ಅಂದರೆ ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇ ಆಗ್ತಿರುವಂಥ ಈ ಮಲ್ಟಿಮೀಟರ್ನ ಬೈ ಮಾಡಿ. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಈ ಮಲ್ಟಿಮೀಟರ್ನ ಪ್ರೈಸ್ ಬೆಲೆ ತುಂಬ ಚೆನ್ನಾಗಿದೆ. ನೀವು ಈ ಮಲ್ಟಿಮೀಟರ್ಗಿಂತ ಚೆನ್ನಾಗಿರೋ ಇನ್ನೂ ಬೆಸ್ಟ್ ಮಲ್ಟಿಮೀಟರ್ ತಗೋಬೇಕು ಅಂದರೆ ಹೆಚ್ಚಿನ ಬೆಲೆ ಆಗುತ್ತೆ. ಹಾಗಾಗಿ ಇದನ್ನು ನಾನು ನಿಮಗೆ ಹೇಳ್ತೀನಿ. ನಾವು ಈ ಮಲ್ಟಿಮೀಟರ್ನ ಹೇಗೆ ಬಳಸೋದಂದರೆ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಓಮ್ ಮೀಟರ್, ಆ್ಯಮ್ಸ್ ಮೀಟರ್ ಮತ್ತು ವೋಲ್ಟ್ ಮೀಟರ್ ಅಂತ ಇರುತ್ತೆ. ವೋಲ್ಟ್ ಮೀಟರಲ್ಲಿ AC ಮತ್ತು DC ಇರುತ್ತೆ. ನೀವು AC ಅಂದರೆ ನಿಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ AC ಸಪ್ಲೈನ ಚೆಕ್ ಮಾಡಲಿಕ್ಕೆ. DC ಅಂದರೆ ನಿಮ್ಮ ಬ್ಯಾಟ್ರಿ ವೋಲ್ಟೇಜ್. DC ಬಗ್ಗೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. AC ಬಗ್ಗೆ ಇವತ್ತು ಮಾತಾಡೋಣ. AC ವೋಲ್ಟ್ ಮೀಟರ್ನಲ್ಲಿ ಚೆಕ್ ಮಾಡೋದು ಹೇಗೆ ಅಂದರೆ ನಿಮಗೆ ಎರಡು ವೈರ್ಗಳು ಸಿಗುತ್ತೆ, ನೆಗೆಟಿವ್ ಮತ್ತು ಪಾಸಿಟಿವ್, ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ನಲ್ಲಿ. ಅದನ್ನು ಸರಿಯಾಗಿ ಆ ಒಂದು ಜಾಗದಲ್ಲಿ ಹಾಕಿ ನೀವು AC ರೇಂಜ್ಗೆ ಇಟ್ಬಿಟ್ಟು ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೀವು ACಯನ್ನು ಚೆಕ್ ಮಾಡುವಾಗ ಯಾವುಗಳು 700 ವೋಲ್ಟ್ಗಿಂತ ಜಾಸ್ತಿ ಇಟ್ಟುಕೊಳ್ಳಿ. ನೀವು ಮಲ್ಟಿಮೀಟರನ್ನು ಬೈ ಮಾಡಬೇಕಾದ್ರೆ ನಮ್ಮ ಒಂದು ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಮಲ್ಟಿಮೀಟರ್ ಲಿಂಕ್ ಇದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಫ್ಲಿಪ್ಕಾರ್ಟಲ್ಲಿ ನೀವು ಈ ಮಲ್ಟಿಮೀಟರ್ನ ಬೈ ಮಾಡ್ಬೋದು. ತುಂಬಾ ಒಳ್ಳೆ ಪ್ರೈಸ್ ರೇಂಜಿಗೆ ತುಂಬ ಒಳ್ಳೆ ಕ್ವಾಲಿಟಿ ಇದೆ. ದಯವಿಟ್ಟು ಹೋಗಿ ಬೈ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ.